ಇನ್ನು 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ವಿವರಣೆಯನ್ನು ಒದಗಿಸಿದೆಯಂತೆ. 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಿದರೆ, ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಅಮೆರಿಕದ ಬಿಲ್ಸ್ ಆಫ್ ರೈಟ್ಸ್ ಎಂಬ ಹಕ್ಕುಗಳಿಂದ ಎರವಲು ಪಡೆಯಲಾಗಿದೆ. ಬಿಲ್ಸ್ ಆಫ್ ರೈಟ್ಸ್ ಎಂಬ ಹಕ್ಕುಗಳಿಂದ ಎರವಲು ಪಡೆಯಲಾಗಿದೆ. ಭಾರತದ ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು 1949 ನವೆಂಬರ್ 26ರಂದು ಅಳವಡಿಸಿಕೊಳ್ಳಲಾಯಿತು. ಭಾರತ ಮೂಲಭೂತ ಹಕ್ಕುಗಳು ಕಾರ್ಯರೂಪಿತವಾಗಲು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅನೇಕ ಬಾರಿಯ ಒತ್ತಾಯದ ಫಲವಾಗಿದೆ. 1946ರ ಕ್ಯಾಬಿನೆಟ್ ಆಯೋಗವು ಕೂಡ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಹಾಗೂ ಅದಕ್ಕಾಗಿ ಒಂದು ಸಮಿತಿಯನ್ನು ರಚಿಸಬೇಕೆಂದು ನೇಮಿಸಬೇಕೆಂದು ಶಿಫಾರಸು ಮಾಡಿತ್ತು. ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಅಧ್ಯಕ್ಷತೆಯಲ್ಲಿ ನೇಮಿಸಲಾಗಿತ್ತು. ಮೂಲಭೂತ ಹಕ್ಕುಗಳ ಉಪಸಮಿತಿಗೆ ಆಚಾರ್ಯ ಕೃಪಲಾನಿ ರವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಮೂಲಭೂತ ಹಕ್ಕುಗಳ ಉಪಸಮಿತಿಯು ಫೆಬ್ರವರಿ 27, 1947ರಂದು ಮೊದಲ ಬಾರಿಗೆ ಸಭೆ ಸೇರಿತು. 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಹೊರಡಿಸಿದ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಿಂದ ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಳ್ಳಲು ಹೆಚ್ಚು ಪ್ರೇರಣೆ ಉಂಟಾಯಿತು. ಮೂಲಭೂತ ಹಕ್ಕುಗಳು ನ್ಯಾಯ ಸಂರಕ್ಷಿತವಾಗಿವೆ ಹಾಗೂ ಸಾರ್ವತ್ರಿಕವಾಗಿ ಅನ್ವಯವಾಗುತ್ತವೆ. ಭಾರತ ಸಂವಿಧಾನದಲ್ಲಿ 6+1 ವಿಧದ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಮೂಲ ಸಂವಿಧಾನದಲ್ಲಿ 7 ವಿಧದ ಮೂಲಭೂತ ಹಕ್ಕುಗಳಿದ್ದವು. 1978ರಲ್ಲಿ ಮಾಡಲಾದ 44ನೇ ಸಂವಿಧಾನಾತ್ಮಕ ತಿದ್ದುಪಡಿಯಲ್ಲಿ ಆಸ್ತಿಯ ಹಕ್ಕನ್ನು ತೆಗೆದುಹಾಕಿ 6 ಮೂಲಭೂತ ಹಕ್ಕುಗಳನ್ನು ಉಳಿಸಿಕೊಳ್ಳಲಾಯಿತು. 2002ರಲ್ಲಿ 86ನೇ ತಿದ್ದುಪಡಿ ಮಾಡಿ ಶಿಕ್ಷಣ ಪಡೆಯುವುದು ಮೂಲಭೂತ ಹಕ್ಕನ್ನಾಗಿ ಮಾಡುವ ಮೂಲಕ ಮತ್ತೊಂದು ಮೂಲಭೂತ ಹಕ್ಕನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. 6ರಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವುದು 21A ವಿಧಿ ಅಡಿಯಲ್ಲಿ ಮೂಲಭೂತ ಹಕ್ಕಾಗಿದೆ. ಮೂಲಭೂತ ಹಕ್ಕುಗಳು ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳದ ತಾರತಮ್ಯವಿಲ್ಲದೆ ಎಲ್ಲರಿಗೂ ಅನ್ವಯವಾಗುತ್ತವೆ. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು. ಮೂಲಭೂತ ಹಕ್ಕುಗಳು ಭಾರತೀಯ ಸಂವಿಧಾನದಲ್ಲಿ ಹೆಚ್ಚು ಪರಿಣಾಮಕಾರಿಯಾದ ಅಂಶಗಳಾಗಿವೆ. ಮೂಲಭೂತ ಹಕ್ಕುಗಳು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಸಹಕಾರಿಯಾಗಿವೆ. ಸಂವಿಧಾನ ಒದಗಿಸಿರುವ ಮೂಲಭೂತ ಹಕ್ಕುಗಳು ಈ ಕೆಳಗಿನಂತಿವೆ: ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನ ಪರಿಹಾರಾತ್ಮಕ ಹಕ್ಕು, ಶಿಕ್ಷಣದ ಹಕ್ಕು. ನೆಕ್ಸ್ಟ್, ಸಮಾನತೆಯ ಹಕ್ಕಿನ ಬಗ್ಗೆ ಸಂವಿಧಾನದ 14, 15, 16, 17 ಮತ್ತು 18ನೇ ವಿಧಿಗಳು ತಿಳಿಸ್ತವಂತೆ. ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ 19, 20, 21, 22ನೇ ವಿಧಿಗಳು ತಿಳಿಸ್ತವೆ. ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾ ನಿಷೇಧದ ಬಗ್ಗೆ ತಿಳಿಸುತ್ತದೆ. ಶೋಷಣೆಯ ವಿರುದ್ಧ ಹಕ್ಕಿನ ಬಗ್ಗೆ ಸಂವಿಧಾನದ 23, 24ನೇ ವಿಧಿಗಳು ತಿಳಿಸುತ್ತವೆ. 24ನೇ ವಿಧಿಯು 14 ವರ್ಷದ ಒಳಗಿನ ಮಕ್ಕಳು ಗಣಿ ಮತ್ತು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗುವುದನ್ನು ನಿಷೇಧಿಸುತ್ತದೆ. ಈ ವಿಧಿಯು ಬಾಲ ಕಾರ್ಮಿಕ ನಿಷೇಧದ ಬಗ್ಗೆ ತಿಳಿಸುತ್ತದೆ. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿನ ಬಗ್ಗೆ ಸಂವಿಧಾನದ 25, 26, 27, 28ನೇ ವಿಧಿಗಳು ತಿಳಿಸುತ್ತವೆ. ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕಿನ ಬಗ್ಗೆ ಸಂವಿಧಾನದ 29, 30ನೇ ವಿಧಿಗಳು ತಿಳಿಸುತ್ತವೆ. ಆಸ್ತಿ ಹಕ್ಕನ್ನು ಒದಗಿಸಿದ್ದ ಸಂವಿಧಾನದ 31ನೇ ವಿಧಿಯನ್ನು ತೆಗೆದುಹಾಕಿ ಆಸ್ತಿ ಕಾನೂನು ಹಕ್ಕಿನ ಅಡಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಭಾರತದ ಸಂವಿಧಾನದ 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ವರ್ಣಿಸಿದ್ದಾರೆ. ಸಂವಿಧಾನದ 32ನೇ ವಿಧಿಯು ಸಂವಿಧಾನ ಪರಿಹಾರ ಹಕ್ಕನ್ನು ಒದಗಿಸುತ್ತದೆ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ರಿಟ್ಗಳ ಮೂಲಕ ಸುಪ್ರೀಂ ಕೋರ್ಟ್ ಮತ್ತು
ಹೈಕೋರ್ಟ್ಗಳಲ್ಲಿ ಪ್ರಶ್ನಿಸಬಹುದು. ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ಹೈಕೋರ್ಟ್ನಲ್ಲಿ 226ನೇ ವಿಧಿಯನ್ವಯ ರಿಟ್ ಮೂಲಕ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸಿಕೊಳ್ಳಬಹುದು. ಸಂವಿಧಾನ ಪರಿಹಾರ ಹಕ್ಕಿನಲ್ಲಿ ಒದಗಿಸಿರುವ ಹಕ್ಕುಗಳು ಮೂಲತಃ ಬ್ರಿಟನ್ನಿನಿಂದ ಎರವಲು ಪಡೆಯಲಾಗಿದೆ. ಸಂವಿಧಾನ ಪರಿಹಾರ ಹಕ್ಕಿನಲ್ಲಿ ಒದಗಿಸಿರುವ ಹಕ್ಕುಗಳನ್ನು ಮೂಲತಃ ಬ್ರಿಟನ್ನಿನಿಂದ ಎರವಲು ಪಡೆಯಲಾಗಿದೆ. ಸಂವಿಧಾನ 32ನೇ ವಿಧಿಯಲ್ಲಿ ಒದಗಿಸಿರುವ ರಿಟ್ಗಳೆಂದರೆ ಹೇಬಿಯಸ್ ಕಾರ್ಪಸ್ ಅಂದರೆ ಬಂಧ ಪ್ರತ್ಯಕ್ಷೀಕರಣ. 24 ಗಂಟೆಯೊಳಗಡೆ ಬಂಧಿಸಿದ ವ್ಯಕ್ತಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದು. ಮ್ಯಾಂಡಮಸ್ ಪರಮಾದೇಶ ಕರ್ತವ್ಯವನ್ನು ಮಾಡಲು ಆದೇಶಿಸುವುದು. ಸರ್ಶಿಯೋರರಿ ಕೆಳ ನ್ಯಾಯಾಲಯದಿಂದ ಮೊಕದ್ದಮೆಗಳನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವುದು. ಸರ್ಶಿಯೋರರಿ ಅಂತ. ಕೋ ವಾರೆಂಟ್ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಪಡೆದಿದ್ದರೆ ಅಂತವರ ವಿರುದ್ಧ ಕೇಸು ಹಾಕುವ ರಿಟ್. ಪ್ರೊಹಿಬಿಷನ್ ಕೆಳಗಿನ ನ್ಯಾಯಾಲಯವು ತನ್ನ ಅಧೀನ ವ್ಯಾಪ್ತಿಯನ್ನು ಮೀರಿ ನೀಡಿದ ತೀರ್ಪನ್ನು ತಡೆಯಲು ಹೊರಡಿಸುವ ರಿಟ್. ಪ್ರೊಹಿಬಿಷನ್. ಮ್ಯಾಂಡಮಸ್ ಅಂದರೆ ಕರ್ತವ್ಯವನ್ನು ಮಾಡಲು ಆದೇಶಿಸುವುದು. ಸರ್ಶಿಯೋರರಿಂದ ಕೆಳ ನ್ಯಾಯಾಲಯದ ಮೊಕದ್ದಮೆಗಳನ್ನು ಮೇಲ್ನ್ಯಾಯಾಲಯಕ್ಕೆ ವರ್ಗಾಯಿಸುವುದು. ಕೋವಾರೆಂಟ್ ಅಂದರೆ ಅಕ್ರಮ ಸಾರ್ವಜನಿಕ ಹುದ್ದೆಯನ್ನು ಪಡೆದಿದ್ರೆ ಅಂತವರ ವಿರುದ್ಧ ಹೊರಡಿಸುವ ರಿಟ್. ಪ್ರೊಹಿಬಿಷನ್ ಅಂದರೆ ಕೆಳಗಿನ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನೀಡಿದ ತೀರ್ಪನ್ನು ತಡೆಯಲು ಹೊರಡಿಸುವ ರಿಟ್. ಪ್ರೊಹಿಬಿಷನ್. ಅಲ್ಪಸಂಖ್ಯಾತರ ಹಿತರಕ್ಷಣೆಯನ್ನು 29 ಮತ್ತು 30ನೇ ವಿಧಿಗಳು ರಕ್ಷಿಸುತ್ತವೆ. ಭಾರತ ಸಂವಿಧಾನದಲ್ಲಿ 2002ರಲ್ಲಿ 86ನೇ ತಿದ್ದುಪಡಿ ಅನ್ವಯ 6ರಿಂದ 14 ವರ್ಷ ಒಳಗಿನ ಎಲ್ಲ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲು ಅವಕಾಶ ಕಲ್ಪಿಸಲಾಯಿತು. ಇದು ಶೈಕ್ಷಣಿಕ ಹಕ್ಕನ್ನಾಗಿ ಮಾಡಲಾಗಿದೆ ಎಂದು ಸಂವಿಧಾನದ 21A ವಿಧಿ ತಿಳಿಸುತ್ತದೆ. ನೆಕ್ಸ್ಟ್ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ. ಭಾರತ ಸಂವಿಧಾನದ 4ನೇ ಭಾಗದಲ್ಲಿ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ಸರ್ಕಾರಕ್ಕೆ ನೀಡಿರುವ ನಿರ್ದೇಶನಗಳೇ ರಾಜ್ಯ ನಿರ್ದೇಶಕ ತತ್ವಗಳು. ಭಾರತ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಭಾರತ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವೆಲ್ ಫ್ಯೂಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಂದು ಡಾಕ್ಟರ್ B.R. ಅಂಬೇಡ್ಕರ್ ಹೇಳಿದ್ದಾರೆ. ನಾವೆಲ್ ಫ್ಯೂಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಂದು ಡಾಕ್ಟರ್ B.R. ಅಂಬೇಡ್ಕರ್ ಹೇಳಿದ್ದಾರೆ. ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಪ್ರಜ್ಞೆ ಎಂದು ಗ್ರಾನ್ವಿಲ್ ಆಸ್ಟಿನ್ ತಿಳಿಸಿದ್ದಾರೆ. ರಾಜ್ಯ ನಿರ್ದೇಶಕ ತತ್ವಗಳು ಗಾಂಧಿ ತತ್ವ, ಸಮಾಜವಾದಿ ತತ್ವ, ಉದಾರವಾದಿ ತತ್ವ ಆಧರಿಸಿ ರೂಪಿತವಾಗಿವೆ. ರಾಜ್ಯ ನಿರ್ದೇಶಕ ತತ್ವಗಳು ಸುಖಿ ರಾಜ್ಯ ಕಲ್ಪನೆಯ ಮೇಲೆ ರೂಪಿತವಾಗಿವೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ರಾಜ್ಯಗಳು ಪಾಲಿಸದಿದ್ದರೆ ಯಾವುದೇ ನ್ಯಾಯಾಲಯದ ಮೊರೆ ಹೋಗುವಂತಿಲ್ಲ. ರಾಜ್ಯ ನಿರ್ದೇಶಕ ತತ್ವಗಳು ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಸಹಕಾರಿಯಾಗಿವೆ. ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲ ವರ್ಗದ ಜನರಲ್ಲೂ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಒದಗಿಸಲು ಸಹಕಾರಿಯಾಗುತ್ತವೆ. ರಾಜ್ಯ ನಿರ್ದೇಶಕ ತತ್ವಗಳು ಸುಖಿ ರಾಜ್ಯವನ್ನು ಉಂಟು ಮಾಡುವಲ್ಲಿ ಸಹಕಾರಿಯಾಗಿವೆ. ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಲು ಪ್ರಮುಖ ಪಾತ್ರ ವಹಿಸುತ್ತವೆ. ಪರಿಶಿಷ್ಟ ಜಾತಿ, ಪಂಗಡ ಮತ್ತು ದುರ್ಬಲ ವರ್ಗದವರ ಹಿತರಕ್ಷಣೆಯನ್ನು ಕಾಪಾಡುವಲ್ಲಿ ಸಹಕಾರಿಯಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು ನೈತಿಕ ನೆಲೆಗಟ್ಟಿನ ಮೇಲೆ ರೂಪಿತವಾಗಿವೆ. ರಾಜ್ಯ ನಿರ್ದೇಶಕ ತತ್ವಗಳು ಒಂದು ಸರ್ಕಾರವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗಿವೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವುದೇ ಒಂದು ಸರ್ಕಾರ ಜಾರಿಗೊಳಿಸುತ್ತಿದ್ದರೆ ಅವುಗಳನ್ನು ಪ್ರಶ್ನಿಸುವಂತಿಲ್ಲ. ಪರಿಶಿಷ್ಟ ಜಾತಿಯವರ ಹಿತರಕ್ಷಣೆ ಕಾಪಾಡಲು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸೂಚಿಸಲಾಗಿದೆ. ಇದರ ಅನ್ವಯ 1995ರಲ್ಲಿ ಅಸ್ಪೃಶ್ಯತಾ ನಿಷೇಧ ಕಾಯ್ದೆಯನ್ನು ರೂಪಿಸಲಾಯಿತು. 1991ನೇ ಸಾಲನ್ನು ಸಾಮಾಜಿಕ ನ್ಯಾಯದ ವರ್ಷ ಎಂದು ಅಂಬೇಡ್ಕರ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಆಚರಿಸಲಾಗಿದೆ. ಕನಿಷ್ಠ ಕೂಲಿ ಕಾಯ್ದೆ ಹಾಗೂ ಗ್ರಾಹಕರ ರಕ್ಷಣಾ ಕಾಯ್ದೆಗಳು ಈ ರಾಜ್ಯ ನಿರ್ದೇಶಕ ತತ್ವದ ಮೇಲೆ ರೂಪಿತವಾದವು. ಪಂಚಾಯತ್ ರಾಜ್ ಸ್ಥಾಪನೆ ಕೂಡ ರಾಜ್ಯ ನಿರ್ದೇಶಕ ತತ್ವದ ಒಂದು ಪ್ರಮುಖವಾದ ನಿರ್ದೇಶನವಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಪರಿಸರವನ್ನು ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸಲು ಕೂಡ ಸಹಕಾರಿಯಾಗುವಂತಹ ಅಂಶಗಳನ್ನು 42ನೇ ತಿದ್ದುಪಡಿ 1976ರಲ್ಲಿ ಸೇರ್ಪಡೆ ಮಾಡಲಾಯಿತು. ರಾಜ್ಯ ನಿರ್ದೇಶಕ ತತ್ವಗಳು ಅಂತಾರಾಷ್ಟ್ರೀಯ ಮನೋಭಾವವನ್ನು ಉಂಟು ಮಾಡಲು ಕೂಡ ಸೂಚನೆ ನೀಡಿವೆ. ಇದಿಷ್ಟು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ. ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳು. ಇದು ಭಾರತ ಸಂವಿಧಾನಕ್ಕೆ 4A ಭಾಗವನ್ನು ಸೇರ್ಪಡೆ ಮಾಡಿ 51A ವಿಧಿಯ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗಿದೆ.
1976 42ನೇ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನಕ್ಕೆ 4A ವಿಧಿಯನ್ನು ಸೇರಿಸಿ 51A ವಿಧಿ ಅಡಿಯಲ್ಲಿ 10 ಮೂಲಭೂತ ಕರ್ತವ್ಯವನ್ನು ಸೇರ್ಪಡೆ ಮಾಡಲಾಯಿತು. ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಭಾರತ ದೇಶವು ಮೂಲಭೂತ ಕರ್ತವ್ಯಗಳನ್ನು ಸ್ವರ್ಣ ಸಿಂಗ್ ಸಮಿತಿಯನ್ನು ನೇಮಕ ಮಾಡಿ ಅದರ ಶಿಫಾರಸಿನಂತೆ ಅಳವಡಿಸಿಕೊಂಡಿತು. ಪ್ರಸ್ತುತವಾಗಿ ಮೂಲಭೂತ ಕರ್ತವ್ಯಗಳು 11 ಇವೆ. 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವಂಥದ್ದು ಪೋಷಕರ ಕರ್ತವ್ಯವನ್ನಾಗಿಸಿ 86ನೇ ತಿದ್ದುಪಡಿ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯವನ್ನಾಗಿಸಿ 86ನೇ ತಿದ್ದುಪಡಿಯಲ್ಲಿ 2002ರಲ್ಲಿ 11ನೇ ಮೂಲಭೂತ ಕರ್ತವ್ಯವನ್ನಾಗಿ ಸೇರ್ಪಡೆ ಮಾಡಲಾಯಿತು. ಮೂಲಭೂತ ಕರ್ತವ್ಯಗಳನ್ನು ಭಾರತದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಆಂತರಿಕ ತುರ್ತು ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರಿಗೆ ಮನವರಿಕೆ ಆಯಿತು. ಅದಕ್ಕಾಗಿ ಅವರು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲು ಸ್ವರ್ಣ ಸಿಂಗ್ ಅವರ ಸಮಿತಿಯನ್ನು ನೇಮಿಸಿದರು. ಸಂವಿಧಾನವು ಸೂಚಿಸಿದ ಮೂಲಭೂತ ಕರ್ತವ್ಯಗಳು ಯಾವಪ್ಪ ಅಂದರೆ ಸಂವಿಧಾನವನ್ನು ಅನುಸರಿಸುವುದು ಹಾಗೂ ಅದರ ಆದರ್ಶಗಳನ್ನು ಮತ್ತು ಸಂಸ್ಥೆಗಳನ್ನು, ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು, ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದ ಉದಾತ್ತ ಆದರ್ಶಗಳನ್ನು ಗೌರವಿಸುವುದು ಮತ್ತು ಅನುಸರಿಸುವುದು, ಭಾರತದ ಸಾರ್ವಭೌಮತ್ವವನ್ನು, ಐಕ್ಯತೆಯನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುವುದು ಹಾಗೂ ಸಂರಕ್ಷಿಸುವುದು, ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಕರೆ ಬಂದಾಗ ಹಾಗೆ ಮಾಡುವುದು, ಧಾರ್ಮಿಕ, ಭಾಷಾ ಮತ್ತು ಪ್ರಾದೇಶಿಕ ಅಥವಾ ಜಾತಿ ಪಂಗಡಗಳ ಭಿನ್ನತೆಗಳಿಂದ ಅತೀತವಾಗಿ ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನ ಭ್ರಾತೃತ್ವದ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವಕ್ಕೆ ಕುಂದುಂಟು ಮಾಡುವ ಆಚರಣೆಗಳನ್ನು ಬಿಟ್ಟು ಬಿಡುವುದು, ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು ಹಾಗೂ ಅಭಿವೃದ್ಧಿಗೊಳಿಸುವುದು ಮತ್ತು ಪ್ರಾಣಿಗಳಿಗೆ ಅನುಕಂಪ ತೋರಿಸುವುದು, ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ, ಜಿಜ್ಞಾಸೆ ಮತ್ತು ಸುಧಾರಣಾ ಪ್ರವೃತ್ತಿ ಇವುಗಳನ್ನು ಅಭಿವೃದ್ಧಿಗೊಳಿಸುವುದು, ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು, ರಾಷ್ಟ್ರವು ನಿರಂತರವಾಗಿ ಸಾಧನೆ ಮತ್ತು ಸಿದ್ಧಿಯ ಉನ್ನತ ಮಟ್ಟಗಳನ್ನು ತಲುಪಲು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಉನ್ನತಿಗಾಗಿ ಶ್ರಮಿಸುವುದು, 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದರ ಮೂಲಕ ಪೋಷಕರ ಆದ್ಯ ಕರ್ತವ್ಯವಾಗಿದೆ. ಇಷ್ಟು ಮೂಲಭೂತ ಕರ್ತವ್ಯಗಳಾಯ್ತು. ಸರ್ ಇಷ್ಟು ಮೂಲಭೂತ ಕರ್ತವ್ಯ ಮುಗಿಸಾಕ್ಬಿಟ್ರಾ? ಏನು ಮೂಲಭೂತ ಕರ್ತವ್ಯನ ಮುಗಿಸಾಕ್ಬಿಟ್ಟಿದ್ದೀರಾ ಇಷ್ಟು ಬೇಗ? ಅಲ್ಲ ಸರ್, ಇದೇನು ನೀವು ಹೇಳಲ್ಲ, ಬರೀ ಜನಕ್ಕೆ ಬಿಡಬೇಕಾದಂತಹ ಸಂಗತಿ ಇರ್ತಿದ್ದೀರ ಅಷ್ಟೇ. ಹೌದು. ಇಲ್ಲಿ ಸ್ವಲ್ಪ ಡೀಪ್ ಆಗಿ ಕೊಟ್ಟಿರಲ್ಲ, ಅದು ಎಕ್ಸ್ಪ್ಲೇನ್ ನೋಡಿರ ನೀವು? ಅದನ್ನ ಹೇಳ್ಬೇಕಿತ್ತಾ? ಅಲ್ಲ, ಅದು ಇನ್ನೇನು ಸರ್, ಇಲ್ಲಿ ಭಾರತದ ಜೊತೆ ಮೂಲಭೂತ ಕರ್ತವ್ಯನ ಜಪಾನ್ ಕೂಡ ಅಳವಡಿಸ್ಕೊಡುತ್ತೆ, ಅದನ್ನ ನೋಡ್ಬೇಕು ನಾನು ಸ್ವಲ್ಪ. ಹೌದಾ? ಇಲ್ಲ ಐತಿ, ಅದಕ್ಕೆ ಹೇಳಿದೆ ಆ ಥರ ಅಷ್ಟೇ. ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಭಾರತ ಒಂದು ಮೂಲಭೂತ ಕರ್ತವ್ಯ ಅಳವಡಿಸ್ಕೊಂಡಿರೋದಂತ ಹೇಳ್ತಾರೆ. ಅದ್ರ ಜಪಾನ್ ಕೂಡ ಮೂಲಭೂತ ಕರ್ತವ್ಯನ ಅಳವಡಿಸ್ಕೊಂಡಿದೆ, ಅದು ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿ ಜಪಾನ್. ಜಪಾನ್ ಪ್ರಜಾಪ್ರಭುತ್ವ ರಾಷ್ಟ್ರನೇ, ಅದು ಕೂಡ ಜಪಾನ್ ಅಳವಡಿಸ್ಕೊಂಡಿದೆ ಅಂತ ಒಂದು ಲೈನ್ಸ್ ಐತೆ, ಅದನ್ನು ಹೇಳಿಲ್ಲ ನೀವು. ಮತ್ತೆ ನಾನು ಒಳಗೆ ಹೋಗಿ ಬರ್ಬೇಕು, ನೀವು ಆಲ್ರೆಡಿ ರಾಜ್ಯ ನಿರ್ದೇಶನ ಸಚಿವರು ಮುಗಿಸಾಕ್ಬಿಟ್ಟಿದ್ದೀರ. ನೆಕ್ಸ್ಟ್ ಕೇಂದ್ರ ಸರ್ಕಾರ ಭಾರತ ರಾಷ್ಟ್ರಪತಿ ಬಗ್ಗೆ ಇದು ರಾಜ್ಯ ನಿರ್ದೇಶಕ ತತ್ವಗಳು ಒಂದು ಸರ್ಕಾರದ ನಿರ್ದೇಶಿತ ಗುರಿಗಳಾದ್ರೆ
ಮೂಲಭೂತ ಹಕ್ಕುಗಳು ಆ ಗುರಿಯನ್ನು ಸಾಧಿಸುವ ಮಾರ್ಗಗಳಂತೆ. ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವ ಮೂಲಕ ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಗಾಂಧಿ ನಿರ್ದೇಶಕ ತತ್ವ ಇದು ಹೇಳಿದ್ರೆ ನೀವು ಗಾಂಧಿ ತತ್ವ, ಸಮಾಜವಾದಿ ತತ್ವ, ಉದಾರವಾದಿ ತತ್ವಗಳು ಆ ಥರ ಡಿವೈಡ್ ಮಾಡಿ ಹೇಳಿದ್ರೆ ಸರ್ ನೀವು? ಇಲ್ಲ ಅದನ್ನು ಹೇಳಲಿಲ್ಲ. ಅದನ್ನು ಹೇಳ್ಬೇಕಲ್ವಾ? ಅದನ್ನು ನಾನು ತಪ್ಪು ಮಾಡೋದು ಜಾಸ್ತಿ ನಾನಂತೂ. ಓಕೆ ಓಕೆ. ಹ್ಞೂ. ಓಕೆ